ಕಾರಿನಲ್ಲೇ ಮಚ್ಚು ತಡೆಯೋದಕ್ಕೇನಾದ್ರೂ ಹೋದ್ರೆ ಮಚ್ಚಿನೇಟು ಬೀಳೋದು ಗ್ಯಾರಂಟಿ. ಗೃಹ ಸಚಿವ ಪರಮೇಶ್ವರ್ ಅವರೇ, ಎಲ್ಲಿದೆ ಲಾ ಅಂಡ್ ಆರ್ಡರ್? ಎಲ್ಲವೂ ಸರಿಯಾಗಿದೆ, ಲಾ ಅಂಡ್ ಆರ್ಡರ್ ಪರ್ಫೆಕ್ಟ್ ಆಗಿದೆ ಅಂತ ಗೃಹ ಸಚಿವರು ಸಮರ್ಥನೆ ಮಾಡ್ಕೊಳ್ತಾರೆ. ಆದ್ರೆ ಇತ್ತೀಚೆಗೆ ನಡೀತಾ ಇರುವಂತಹ ಕ್ರೈಮ್ ರೇಟ್ ಇದೆಯಲ್ಲ, ಬಹಳ ಹೆಚ್ಚುತ್ತಾನೆ ಹೋಗ್ತಾ ಇದೆ. ಅದರಲ್ಲೂ ಎಂತೆಂಥ ಕ್ರೈಮ್ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಅಂತಂದ್ರೆ, ಎಲ್ಲಾದ್ರೂ ಓಡಾಡೋದಕ್ಕೆ ಭಯ ಆಗುವಂತ ಪರಿಸ್ಥಿತಿ. ಹೈವೇಗಳಲ್ಲಿ ವಾಹನಗಳು ಹಾಗಾದ್ರೆ ಓಡಾಡೋದೇ ಬೇಡವಾ? ಹಾಸನ ಬೈಪಾಸ್ ನಲ್ಲಿ ರೌಡಿ ಅಟ್ಟಹಾಸ. ಇದು ಖಾಸಗಿ ಬಸ್ ಅನ್ನ ತಡೆದು ದಾಂಧಲೆಯನ್ನ ಮಾಡಿದ ಈ ಪುಡಿ ರೌಡಿ. ಹಾಸನದ ಬೈಪಾಸ್ ಬಳಿ ರಾತ್ರಿ 2 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಮಾರಕಾಸ್ತ್ರವನ್ನ ಹಿಡಿದು ಬಸ್ನಲ್ಲಿದ್ದವ್ರಿಗೆ ಆವಾಜ್ ಹಾಕಿದ್ದಾನೆ. ಕೊನೆಗೆ ಕಾರಿನಲ್ಲಿದ್ದಂತ ತಲ್ವಾರನ್ನ ತೆಗೆದು ಹಲ್ಲೆಗೂ ಕೂಡ ಯತ್ನಿಸಿದ್ದಾನೆ ಈ ಪುಡಿ ರೌಡಿ. ಆ ತಲ್ವಾರ್ನಿಂದ ಬಸ್ ಗ್ಲಾಸ್ ಅನ್ನ ಒಡೆದು ರೌಡಿಸಂ ತೋರಿಸಿದ್ದಾನೆ. ಆತನ ಕಾರ್ ನಂಬರ್ ನೋಡಿ, KA51MV8912. ಈ ಕಾರ್ ನಂಬರ್ನಲ್ಲಿರುವಂಥ ಆ ವ್ಯಕ್ತಿ ಪುಡಿ ರೌಡಿ ಏನಿದ್ದಾನೆ, ಕಾರಲ್ಲೇ ಮಚ್ಚಿಟ್ಕೊಂಡಿದ್ದಾರೆ. ಆ ಮಚ್ಚಿನಲ್ಲಿ ಸಿಕ್ಕ ಕಡೆಗಳೇ ಹೊಡಿತಾ ಇರೋದು. ಅದು ಬಸ್ ಮೇಲೆ, ಬಸ್ ಒಳಗಡೆ ಕೂಡ ಬಂದಿದ್ದಾನೆ, ಜನರಿಗೂ ಕೂಡ ಆವಾಜ್ ಹಾಕಿದ್ದಾನೆ. ಬಸ್ನಲ್ಲಿದ್ದಂಥ ಪ್ಯಾಸೆಂಜರ್ ಒಂದು ವಿಡಿಯೋವನ್ನು ಮಾಡ್ಕೊಂಡಿದ್ದಾರೆ. ಆ ವಿಡಿಯೋ ನೋಡಿದ ಮೇಲೆ ನಿಜಕ್ಕೂ ಕೂಡ ಎಷ್ಟು ಪ್ರಶ್ನೆಗಳು ಉದ್ಭವಿಸುತ್ತೆ ಅಂತಂದರೆ, ಅಸಲಿಗೆ 20-21 ವರ್ಷ ದಾಟಿರ್ಲಿಕ್ಕಿಲ್ಲ, ಕಾರಲ್ಲಿ ಮಚ್ಚುಗಳನ್ನು ತಲ್ವಾರ್ಗಳನ್ನು ಇಟ್ಕೊಂಡು ಓಡಾಡೋದು. ಈ ಲಾ ಆ್ಯಂಡ್ ಆರ್ಡರ್ ಎಲ್ಲಿದೆ? ಪೊಲೀಸರ ಭಯ ಇದೆಯಾ ಅಥವಾ ಏನಾದರೂ ಕ್ರಮ ಕೈಗೊಳ್ತಾರೆ ಅನ್ನುವಂಥ ಭಯ ಇದೆಯಾ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿ ಬಸ್ಸು ಜೊತೆಗೆ ಅದರ ಒಳಗಡೆ ಇದ್ದಂಥ ಪ್ಯಾಸೆಂಜರ್ಸ್ ಏನು ಮಾಡಿದ್ದಾರೆ? ಅವ್ರಿಗೆ ಬಂದು ಧಮಕಿ ಹಾಕೋದು, ಜೊತೆಗೆ ಆವಾಜ್ ಹಾಕೋದು, ಮಾರಕಾಸ್ತ್ರವನ್ನು ಹಿಡಿದು ರಸ್ತೆಯಲ್ಲಿ ಓಡಾಡೋದು, ಇದೆಲ್ಲವನ್ನು ಕೂಡ ಮಾಡಿದ್ದಾನೆ. ಹಲ್ಲೆಗೂ ಕೂಡ ಯತ್ನ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಕಂಡಲ್ಲಿ ಇಂಥ ಕ್ರೈಮ್ಗಳು ಹೆಚ್ಚಾಗ್ತಾ ಇದ್ರೆ ಲಾ ಆ್ಯಂಡ್ ಆರ್ಡರ್ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಕಾಡುತ್ತೆ. ಆದರೆ ಇಂಥ ದೃಶ್ಯಗಳನ್ನು ನೋಡಿದಾಗ ನಿಜಕ್ಕೂ ಕೂಡ ಇವ್ರು ಪೊಲೀಸರ ಭಯ ಇದೆಯಾ ಅನ್ನುವಂಥ ಪ್ರಶ್ನೆ ಅಂತೂ ಕಾಡೋದು ನಿಜ. ಯಾಕೆ ಈ ರೀತಿ ಮಾಡಿದ್ದಾನೆ ಅನ್ನುವಂಥ ಪ್ರಶ್ನೆ ಜೊತೆಗೆ ಈತ ಯಾರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ರೂಪೇಶ್, ಡೀಟೇಲ್ಸ್ ಏನಿದೆ? ಅಶ್ವಿನಿ, ನಿಜಕ್ಕೂ ಕೂಡ ಯಾಕಂತ ಹೇಳಿದ್ರೆ ಹಾಸನ ಬೈಪಾಸ್ ಬಳಿ ನಿನ್ನೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಒಂದು ಖಾಸಗಿ ಬಸ್ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಏಕಾಏಕಿ ಬಸ್ನ ಮುಂದೆ ನಿಂತು ಸ್ವಿಫ್ಟ್ ಕಾರ್ ಅಂತ ನಿಲ್ಲಿಸ್ತಾನೆ. ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡ್ತಾನೆ, ಅದರ ನಿಂದನೆಯನ್ನ ಮಾಡ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಗಾಡಿಯಿಂದ ಇಳಿದು ಬಂದಾಗ ಕೇವಲ ಇಳಿದು ಬರಲ್ಲ, ಕಾರಿನಿಂದ ಲಾಂಗ್ ಅನ್ನ ತೆಗೆದು ತಲವಾರನ್ನ ತೆಗೆದು ಬಸ್ನ ಹತ್ತ ಬೀಸಿ 2 ಬಾರಿ ಬಸ್ನ ಎದುರುಗಡೆ ಇರ್ತಕ್ಕಂಥ ಗಾಜಿಗೆ ಒಡೆದು ದಾಂಧಲೆ ನಡೆಸಿ ಪುಡಿ ರೌಡಿ ಅಟ್ಟಹಾಸನ ಮೆರಿತಾನೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಬಸ್ ಡ್ರೈವರ್ ಅವರು ಕೇಳಿದ್ರೆ ಏನೂ ಕೂಡ ಯಾಕಂದ್ರೆ ಗೊತ್ತೇ ಇಲ್ಲ. ಯಾಕಂದ್ರೆ ತುಂಬಾ ಸ್ಪೀಡ್ ಆಗಿ ಹೋಗುವಂತ ದಾರಿನೂ ಕೂಡ ಅಲ್ಲ ಹಾಸನ ಬೈಪಾಸ್. ಯಾಕಂದ್ರೆ ಬೈಪಾಸ್ ಎಣ್ಣ ಬಳಿ ಆಗಿರ್ತಕ್ಕಂಥ ಘಟನೆ. ಹೀಗಾಗಿ ಬಸ್ ವೇಗವಾಗಿ ಹೋಗ್ತಿರ್ಲಿಲ್ಲ, ಏನೂ ಕೂಡ ತಪ್ಪಿಲ್ಲ. ಈ ಸಂದರ್ಭದಲ್ಲಿ ಆತ ಏಕಾಏಕಿ ಶೋ ಮಾಡಬೇಕು, ದಂಧ ನಡೆಸಬೇಕು, ಅದೇ ರೀತಿಯಾಗಿ ಆತನ ಉದ್ದೇಶ ಬೇರೆ ಏನೋ ಇತ್ತು ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಆತ ಬಸ್ಸಿನ ಎದುರುಗಡೆ ಬಂದು ದಂಧ ನಡೆಸಿ ಈ ರೀತಿಯಾಗಿ ಮಚ್ಚಿನಿಂದ ಗಲಾಸೆ ಹೊಡೆದಿರಕ್ಕಂತ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಕಾನೂನು ಸುವ್ಯವಸ್ಥೆ ಎಲ್ಲಿ ಮಟ್ಟಿಗೆ ಬಂದಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಒಂದು ನೈತಿಕವಾಗಿರ್ತಕ್ಕಂಥ ಆ ಸ್ಥೈರ್ಯವನ್ನ ಜನರಿಗೆ ತುಂಬಬೇಕಾಗತ್ತೆ ಪೊಲೀಸ್ನವರು. ಆದ್ರೆ ಕಾರಿನಲ್ಲಿ ಈಸಿಯಾಗಿ ಒಂದು ವೆಪನ್ಸ್ ಕ್ಯಾರಿ ಮಾಡ್ತಾನೆ ಅಥವಾ ತಲವಾರನ್ನ ಕ್ಯಾರಿ ಮಾಡಿ ಹೋಗ್ತಾ ಇರ್ತಾನೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಬಂದಿದೆ ಕಾನೂನು ವ್ಯವಸ್ಥೆ ಅಂತ ಹೇಳಿ ನಿಜಕ್ಕೂ ಕೂಡ ಪ್ರಶ್ನೆಗಳು ಬರುತ್ತೆ. ಅದೇ ರೀತಿಯಾಗಿ ಸಾಲು ಘಟನೆಗಳು ಈ ರೀತಿಯಾಗಿರ್ತ ಘಟನೆಗಳಾಗತ್ತೆ, ತಲವಾರು ಜಲಪಿಸುವಂತ ಘಟನೆಗಳಾಗ್ತಾ ಇರುತ್ತೆ. ಹೀಗಾಗಿ ಆತ ಇನ್ನು ಯಾರಾದ್ರೂ ಕೂಡ ಆತನಿಗೆ ಸಂಬಂಧಪಟ್ಟಂತೆ ಕಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ತಲವಾರು ಹಿಡ್ಕೊಂಡು ಹೋದ್ರೆ ತಲವಾರು ಬೀಸಿದ್ರೆ ಏನ್ ಮಾಡೋದು, ಪ್ಯಾಸೆಂಜರ್ಗೆ ಗಾಯ ಮಾಡೋದು ಏನ್ ಮಾಡೋದು, ಹೈವೇಗಳಲ್ಲಿ ಓಡಾಡ್ಬೇಕಾದ್ರೆ ಏನೇನ್ ಮಾಡ್ಬೋದು ಅನ್ನೋಂತ ಪ್ರಶ್ನೆಗಳು ನಿಜಕ್ಕೂ ಕೂಡ ಮಾಡ್ತವೆ. ಹೀಗಾಗಿ ಆತನ ವಿರುದ್ಧವಾಗಿ ಕ್ರಮನ ಕೈಗೊಳ್ಬೇಕು ಅಂತೇಳಿ ಆತನ ಗಾಡಿ ನಂಬರ್ ಕೂಡ ಈಗ ಟಿವಿಯಲ್ಲಿ ಪ್ಲೇ ಆಗ್ತಿರ್ತಕ್ಕಂಥ ಪೊಲೀಸ್ ಅವರು ಶೀಘ್ರನೇ ಈ ಕ್ರಮವನ್ನ ತೆಗೆದುಕೊಳ್ಬೇಕು, ಆತನಿಗೆ ಬುದ್ಧಿ ಕಲಿಸಿ ಪಾಠವನ್ನು ಹೇಳಬೇಕು, ಅರೆಸ್ಟ್ ಮಾಡಬೇಕು ಅಂತೇಳಿ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಆತನ ಬೇಡಿಕೆ ಏನಿತ್ತು ಅಥವಾ ಲೂಟಿ ಮಾಡುವಂತ ಪ್ರಯತ್ನ ಇತ್ತ ಅದೇ ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿಗಳು ಬರ್ತಾ ಇಲ್ಲ. ಸದ್ಯಕ್ಕೆ ದಾಂಧ ನಡೆಸಿರೋದು ವಿಡಿಯೋ ಕೂಡ ಈಗ ಪ್ಯಾಸೆಂಜರ್ ಮಾಡಿಕೊಂಡು ಅದನ್ನ ಕಳಿಸಿರ್ತಾರೆ. ನಿಜಕ್ಕೂ ಕೂಡ ಇದು ಒಂದು ರೀತಿ ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೇಕು. ಗೃಹ ಸಚಿವರು ಇಂಟರ್ಫಿಯರ್ ಆಗಬೇಕು, ಕಾನೂನು ಸುವ್ಯವಸ್ಥೆ ಮಟ್ಟಿಗೆ ಸರಿ ಮಾಡಿಸುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಆಗ್ರಹಗಳು ಕೂಡ ಹೆಚ್ಚಾಗ್ತಾ ಇದೆ. ಅಶ್ವಿನಿ. ರೈಟ್ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಹೈವೇಗಳಲ್ಲಿ ವಾಹನಗಳು ಓಡಾಡಬೇಕಾ ಬೇಡವಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಅಲ್ಲಿ
ಏಕಾಏಕಿಯಾಗಿ ಆತ ಕಾರಲ್ಲಿ ಹೋಗ್ತಾ ಇರ್ತಾನೆ, ಸಡನ್ ಆಗಿ ನಿಲ್ಲಿಸ್ತಾನೆ, ಡೋರ್ ಓಪನ್ ಮಾಡ್ತಾನೆ. ಅಲ್ಲೇ ಒಳಗಡೆ ಇದ್ದಂತ ಮಚ್ಚು ತಲ್ವಾರನ್ನ ಎತ್ಕೊಂಡು ಹಿಂದೆ ಬರ್ತಾ ಇದ್ದಂತ ಬಸ್ಗೆ ಏಕಾಏಕಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ, ಗ್ಲಾಸ್ ಪುಡಿ ಪುಡಿ ಮಾಡ್ತಾನೆ, ಒಳಗಡೆ ಇದ್ದಂತ ಪ್ರಯಾಣಿಕರಿಗೂ ಕೂಡ ಆವಾಜ್ ಹಾಕ್ತಾನೆ. ಈ ರೀತಿ ನಡೀತಾ ಇರಬೇಕಾದ್ರೆ ನಿಜಕ್ಕೂ ಕೂಡ ಇವರೆಲ್ಲರಿಗೂ ಕೂಡ ಪೊಲೀಸರ ಭಯ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಆನಂತರ ಆ ರೀತಿ ಮಾಡಿದ ನಂತರ ಎಸ್ಕೇಪ್ ಆಗಿದ್ದಾನೆ. ಕಾರ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಹಾಗಾಗಿ ಯಾರೀತ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕಾಗಿದೆ.